ನಮಸ್ಕಾರ. ಎಲ್ಲರಿಗೂ ಎರಡು ಮುಖಗಳಿರುತ್ತೆ. ಒಂದು ಹ್ಯಾಪಿ ಫೇಸ್, ನಗುವ ಮುಖ, ಇನ್ನೊಂದು ಗುರ್ರ ಅಂತಿರುವ ಮುಖ, ನಾಟ್ ಸೋ ಹ್ಯಾಪಿ ಫೇಸ್. ಯಾಕೆ ಎರಡು ಮುಖಗಳ ಬಗ್ಗೆ ಮಾತು ಅಂದ್ರೆ, ಇವತ್ತು ಸ್ಟಾರ್ ಸವಿರುಚಿಗೆ ಇದೇ ತರ ಎರಡು ಮುಖಗಳು ಇರುವ ಒಬ್ಬ ಅತಿಥಿ ಬರ್ತಾ ಇದ್ದಾರೆ. I'll tell you all about that. First of all, Gold winner refined sunflower oil presents Star Saviruchi, co-powered by Vim and Daawat the Finest. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾವು ಪಾಯಿಂಟಿಗೆ ಬರೋಣ. ಸೊ ಈ 2 ಫೇಸಸ್ ಇರುವ ಹುಡುಗಿ ಯಾರು? ಹೌದು, ಹುಡುಗಿ. ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವರ ಕರಿಯರ್ ಅನ್ನ ಶುರು ಮಾಡಿದ್ರು. ಈಗ ಒಂದ್ ಸೈಡ್ ಅಲ್ಲಿ ದೇವಿಕಾ ಆಗಿ, ದಟ್ ಇಸ್ ದಿ ನಾಟ್ ಸೋ ಗುಡ್ ಫೇಸ್, ಅಂಡ್ ಇನ್ನೊಂದ್ ಸೈಡ್ ಅಲ್ಲಿ ಭೂಮಿಕಾ ಆಗಿ, ದಟ್ ಇಸ್ ಅ ವೆರಿ ವೆರಿ ಗುಡ್ ಫೇಸ್. ಕಲರ್ಸ್ ಕನ್ನಡದಲ್ಲಿ ಅಕ್ಕ ಸೀರಿಯಲ್ ಅಲ್ಲಿ ನೀವು ಅವರನ್ನ ನೋಡ್ತಾ ಇದ್ದೀರಾ. ಹೌದು, ಒನ್ ಅಂಡ್ ಓನ್ಲಿ ಡಾನ್ಸಿಂಗ್ ಸ್ಟಾರ್ 2 ಇನ್ ರನ್ನರ್ ಅಪ್ ಅನುಪಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬರ್ಮಾಡ್ಕೊಳ್ಳೋಣ. ದೇವಿಕಾ ಬರ್ತಾರೋ ಭೂಮಿಕಾ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಅನುಪಮಾ ಇಲ್ಲಿ ಬಂದಾದ್ಮೇಲೆ ನಮ್ಮಿಬ್ಬರಿಗೂ ಗೊತ್ತಾಗತ್ತೆ. ಬನ್ನಿ ವೆಲ್ಕಮ್ ಹೇಳೋಣ. ವೆಲ್ಕಮ್ ಅನುಪಮಾ, ಸ್ಟಾರ್ ಸವಿರುಚಿ ಅರಮನೆಗೆ. ನಂಗೆ ಭಯ ಆಗ್ತಿದೆ. ಯಾಕೆ? ಇದು ದೇವಿಕಾನ ಭೂಮಿಕಾನ? ಅನುಪಮಾ. ಓಕೆ, ದೆನ್ ಇಟ್ಸ್ ಫೈನ್, ದೆನ್ ಇಟ್ಸ್ ಫೈನ್, ದೆನ್ ಇಟ್ಸ್ ಫೈನ್. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ಆಸ್ ಬ್ಯೂಟಿಫುಲ್ ಅಂಡ್ ಹ್ಯಾಪಿ ಆಸ್ ಎವರ್, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ನಿಮ್ಮ ದೇವಿಕಾ ಭೂಮಿಕಾ ಫೇಸ್ ಎಲ್ಲ ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ ತಂಗಿ ಬರ್ತಿದ್ದಾಳೆ ಇವತ್ತು. ಗೊತ್ತಿಲ್ಲ ಹಿಂಗಿರುತ್ತೆ ಕೈ ರುಚಿ ಅಂತ, ಬಟ್ ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಷ್ಟೇ ಬೇಕಾಗಿರೋದು. ಮನೇಲಿ ಸೂಪರ್ ಆಗಿ ಮಾಡ್ತಾರೆ ಅಂತ ಗೊತ್ತು ನಮಗೆ. ತಂಗಿ ಮಾಡು ಅಡಿಗೆನ್ ಶೇರ್ ಮಾಡ್ಕೊಳಕ್ ಇಷ್ಟ ಇಲ್ಲ ಏನಾದ್ರು ಈ ತರ ಡೈಲಾಗ್ ಹೊಡಿತಾ ಇದೀರೋ? ಏನಿಲ್ಲ, ಪಾತ್ರ ಏನಿಲ್ಲ. ಇಲ್ಲ ಅಲ್ಲ? ಇಲ್ಲ. ಸೊ ಕರೆನಾ ತಂಗಿನ? ನಿಮ್ ತಂಗಿ ಹೆಸರು? ತೇಜಸ್ವಿನಿ. ಆಹಾ, ತೇಜಸ್ವಿನಿ ಕೈ ರುಚಿನ ಟೇಸ್ಟ್ ಮಾಡಿ ನಮ್ಮ ಮುಖದಲ್ಲಿ ತೇಜಸ್ ಬಂದ್ರೆ ಬರಬಹುದು. ಸೊ ವೆಲ್ಕಮ್ ತೇಜಸ್ವಿನಿ. ಬಾಕಂದ, ಹಾಯ್, ಹೌ ಆರ್ ಯು? Hello, I'm fine. How are you? ಗುಡ್. ಸೊ ಅಡ್ಗೆ ಮಾಡಕ್ಕೆಲ್ಲ ರೆಡಿನಾ? ಫುಲ್ ತಯಾರಿನಾ? ಸೊ ತೇಜಸ್ವಿನಿ, ಇವತ್ತು ಏನ್ ಮಾಡ್ತಾ ಇದ್ಯಾ? ಫಿಶ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಓ ವಾವ್, ಫಿಶ್ ಬಿರಿಯಾನಿ. ಸೊ ಮನೇಲಿ ಅಕ್ಕನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾ ಇರ್ತೀಯಾ? ಅವಾಗ ಅವಾಗ. ಸೊ ಇವ್ರೊಬ್ರನ್ನ ಸಿಫಾರಿಶ್ ಮಾಡೋದು ಅಥವಾ ಬೇರೆ ಯಾರಾದ್ರೂ ಕೇಳ್ತಾ ಇರ್ತಾರ ಅಡ್ಗೆ ಮಾಡ್ಕೊಡು ಅಂತ? ಮನೇಲಿ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸೊ ಅಕ್ಕ ಆದ್ರೇನು ಅಕ್ಕ ಅಡ್ಗೆ ಮಾಡಲ್ಲ, ತಂಗಿ ಮಾಡ್ತೀಯಾ? ಎಲ್ಲಿ ಈ ಶೂಟಿಂಗ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ ಮನೆಗ್ ಬಂದ್ ಮಲ್ಕೊಳಕ್ಕೆ ಸಾಕಾಗಿರ್ತೀವಿ, ಅಡಿಗೆ ಮಾಡಕ್ಕಾಗತ್ತೆ. ಕೈ ರುಚಿ ಟೇಸ್ಟ್ ಮಾಡಕ್ಕೆ ಸಿಗಲ್ಲ ಚಾನ್ಸ್. ಪಾಪ ಮಾಡ್ತಿರ್ತಾರ, ಅವಾಗ ಅವಾಗ ತಿಂತಾ ಇರ್ತೀವಿ. ಸೊ ಸ್ಟಾರ್ ಸವಿರುಚಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅಕ್ಕ ತಂಗಿ ಇಬ್ರು ಜೋಡಿಯಾಗಿ ಬಂದ್ ನಿಂತು ಇವಾಗ ಇವತ್ತು ಒಬ್ರು ಅಡ್ಗೆ ಮಾಡ್ತಾನೆ, ಇನ್ನೊಬ್ರು ಟೇಸ್ಟ್ ಮಾಡ್ತಾರೆ. ಶುರು ಮಾಡೋಣ. ಹೇಳಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಅಪ್. ಅಕ್ಕಿ. ಓಕೆ, ನೆನ್ಸಿಟ್ಟಿರೋದಾ? ನೆನ್ಸಿಟ್ಟಿರೋದು. ಸೊ ದಿಸ್ ಇಸ್ ಅವರ್ ದಾವತ್ ಬಾಸ್ಮತಿ ರೈಸ್. ನೀರಲ್ಲಿ ನೆನ್ಸಿ ನೀರನ್ನ ತೆಗೆದು ಇಟ್ಕೊಳ್ಳಿ. ತುಪ್ಪ, ತುಪ್ಪ, ಎಣ್ಣೆ, ಓಕೆ, ಚಿಲ್ಲಿ ಪೇಸ್ಟ್. ಇದು ಗ್ರೀನ್ ಚಿಲ್ಲಿ ಪೇಸ್ಟ್. ಗ್ರೀನ್ ಚಿಲ್ಲಿ ಪೇಸ್ಟ್. ಗೋಡಂಬಿ ಪೇಸ್ಟ್, ಗೋಡಂಬಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಓಕೆ, ಫಿಶ್, ಓಕೆ, ಕರ್ಬೇವು, ಪುದೀನ, ಕೊತ್ಮಿರಿ, ಏನೋ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇದು. ಓಕೆ, ಸರಿ. ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ, ಟರ್ಮರಿಕ್ ಪೌಡರ್, ಅರ್ಶಿನ, ಏಲಕ್ಕಿ ಪುಡಿ, ಜೀರಿಗೆ, ಓಕೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು. ಚಕ್ರ ಮೊಗ್ಗು. ಸುಮಾರು ಜನರು ಸುಮಾರು ಹೆಸರನ್ನ ಕೊಟ್ಟಿದ್ದಾರೆ, ಬಟ್ ದಿಸ್ ಇಸ್ ಕಾಲ್ಡ್ ಚಕ್ರ ಮೊಗ್ಗು. ಓಕೆ, ನೆಕ್ಸ್ಟ್ ಮಗು. ಉಪ್ಪು, ನಿಂಬೆಹಣ್ಣು ರುಚಿಗೆ, ಪಲಾವ್ ಎಲೆ, ಗರಂ ಮಸಾಲ, ಸೂಪರ್, ಮತ್ತೆ ಈರುಳ್ಳಿ. ಅಷ್ಟೇ. ಇವಾಗ ಶುರು ಮಾಡ್ತಾ ಇದೀವಿ ದ ಫಿಶ್ ಬಿರಿಯಾನಿನ. ಏನ್ ಕೊಡ್ಲಿ ಫಸ್ಟ್ ಅಕ್ಕಿ ಇದ್ ಮಾಡ್ಕೊಳಕ್ಕೆ ಕುಕ್ಕರ್ ಬೇಕಾ ಅಥವಾ ರೆಗ್ಯುಲರ್ ಪಾತ್ರೆ? ರೆಗ್ಯುಲರ್ ಪಾತ್ರೆ. ನೀರ್ ಬೇಕಾ? ಯಾವಾಗ ಹೆಲ್ಪ್ ಮಾಡ್ತಾರೋ ಅದೆಲ್ಲ ಭೂಮಿಕಾ, ಯಾವಾಗ ನಾಟಕ ಮಾಡ್ತಾರೋ ಅದೆಲ್ಲ ದೇವಿಕಾ. ಓಕೆನಾ? ಸೊ 1 ಕಪ್ ಅಕ್ಕಿಗೆ 1.5 ಕಪ್ ನೀರು. ಕಣ್ಣಳತೆಯಲ್ಲೇ ನೀರ್ ಹಾಕ್ತಾ ಇದ್ರಪ್ಪ ಇವರು, ಮೆಜರು ಮಾಡ್ಕೊಳ್ದೆ. ಸೂಪರ್. ಇದು ಹಾಫ್ ಬಾಯ್ಲ್ ಆಗ್ಬೇಕು ಅಷ್ಟೇ. ಹಾಫ್ ಬಾಯ್ಲ್. ಸರಿ. ಇವಾಗ ಏನು ಅಂದ್ರೆ, ಈ ಅಕ್ಕಿ ಒಲೆ ಮೇಲೆ ಕೂತಿದೆ, ಅದು ಅನ್ನ ಆಗಕ್ ಸ್ವಲ್ಪ ಟೈಮ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ನಿಮ್ ಚೈಲ್ಡ್ಹುಡ್ ಹೋಗೋಣ. ತುಂಬಾ ಚಿಕ್ಕವರಾಗಿರುವಾಗ ನೀವು ಅಕ್ಕ ಸೀರಿಯಲ್ ನೋಡಿದ್ರೆ ನಿಮಗ್ ಗೊತ್ತಿರತ್ತೆ ದಟ್ ಈ ದೇವಿಕಾ ಅನ್ನೋ ಪಾತ್ರ ಭೂಮಿಕಾನ ಕೊಲೆ ಮಾಡಕ್ ಟ್ರೈ ಮಾಡ್ತಾನೇ ಇರ್ತಾಳೆ. ಅಕ್ಕ ತಂಗಿನ ಮರ್ಡರ್ ಮಾಡೋ ಸ್ಕೀಮ್ ಹಾಕ್ತಾನೇ ಇರ್ತಾಳೆ. ಅದೇ ತರ ಚಿಕ್ಕ ವಯಸ್ಸಲ್ಲಿ ಒಂದು ಆಪಾದನೆ ಅನುಪಮಾ ಮೇಲೆ, ದಟ್ ತಂಗಿನ ಕೊಲೆ ಮಾಡಕ್ ನೋಡಿದಾಳೆ ಅಂತ. ಐ ಕಾಂಟ್ ಬಿಲೀವ್ ಇಟ್. ನಿಜವಾಗ್ಲೂನಾ?
ಸೀರಿಯಸ್ ಆಗಿಲ್ಲ. ಇವಳಿಗೆ ಐ ಥಿಂಕ್ ಒಂದ್ 2.5 ವರ್ಷ ಇರ್ಬೇಕು. ಊರಲ್ಲಿ ಬಿಟ್ಟಿದ್ರು, ಆಮೇಲೆ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು ಅಮ್ಮ. ಹೆಂಗ್ ಹೇಳ್ತಾ ಇದೀರ ಅಂದ್ರೆ ಊರಲ್ಲಿ ಬಿಟ್ಟಿದ್ರು? ಅವ್ರು ಕೆಲ್ಸಕ್ಕೆ ಹೋಗ್ತಿರು, ನಾನ್ ಸ್ಕೂಲ್ಗೆ ಹೋಗ್ತಿದ್ದೆ. ಸೊ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಅಜ್ಜಿ ನೋಡ್ಕೋತಾ ಇದ್ರು. ಒನ್ ಫೈನ್ ಡೇ ಅವ್ರನ್ನ ಕರ್ಕೊಂಡ್ ಬಂದ್ರು. ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ನಾವೆಲ್ಲ ಒಳಗಡೆ ಇದ್ವಿ, ಮನೆ ಒಳಗೆ. ಇವ್ರು ಇನ್ನು ಚಿಕ್ಕ ಮಗು ಅಲ್ಲ, ನಾವು 3rd ಫ್ಲೋರ್ ಅಲ್ಲಿ ಇದ್ದಿದ್ದು. ಸೊ ಗ್ರಿಲ್ ಮೇಲೆ ಹತ್ತಿದಾಳೆ, ಅವಳಿಗೆ ಗ್ರಿಪ್ ಸಿಕ್ಕಿಲ್ಲ, ಜಾರಿ ಆ ಕಡೆ ಬಿದ್ಬಿಟ್ಟಿದ್ಲು. ಅಯ್ಯೋ. ಸೊ ಮೇಲಿಂದ ಕೆಳಗ್ ಬಿದ್ದು ನೀಟಾಗಿ ಹೋಗಿ ಲ್ಯಾಂಡ್ ಆಗಿದ್ಲು. ಏನು ಆಗಿಲ್ವಾ? ಏನು ಆಗಿರ್ಲಿಲ್ಲ. ಏನಾದ್ರು ಆಗಿದ್ದಿದ್ರೆ ನನ್ನನ್ನೇ ಮೋಸ್ಟ್ಲಿ ಸಾಯಿಸ್ಬಿಡ್ತಿದ್ರು ಅನ್ಸುತ್ತೆ. ಹಾಸ್ಪಿಟಲ್ ಕರ್ಕೊಂಡ್ ಹೋಗಿದೀವಿ, ಎಲ್ರು ಹೇಳ್ತಿರೋದು ನೀನೇ ಬೇಕಂತ ತಳಿದ್ಯಾ ಅಂತ. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಐ ಡೋಂಟ್ ರಿಮೆಂಬರ್. ನನ್ಗೂ 6 ವರ್ಷ ಡಿಫ್ರೆನ್ಸ್. ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಆತರ ಏನೋ ಪಾಪ. ಎಲ್ರಿಗೂ ಏನಂತಿದ್ರು ಅಂದ್ರೆ, ಆ ತಂಗಿ ಬಂದ್ಮೇಲೆ ನಿನ್ ಕಡೆ ಯಾರು ನೋಡ್ಕೋತಿಲ್ಲ ಅನ್ನೋ ಬೇಜಾರ್ಗೆ ತಳ್ಬಿಟ್ಟಿದ್ಯಾ. ನಿಜವಾಗ್ಲೂ ಇದೆಲ್ಲ ಬರೀ ಸೀರಿಯಲ್ ಗಳಲ್ಲಿ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಈ ತರನು ಆಗತ್ತಾ ಅಂತ ಇವಾಗ್ಲೇ ಗೊತ್ತಾಗ್ತದೆ. ಸೀರಿಯಲ್ ಗಳಲ್ಲಿ ಮಾತ್ರ ಈ ತರ ನಡೆಯುತ್ತೆ ಅನ್ಕೊಂಡೆ, ರಿಯಲ್ ಲೈಫ್ ಅಲ್ಲೂ ಈ ತರ ಆಗತ್ತಾ? ಯೂಶಲಿ ನಿಮ್ಗೆ ಅಕ್ಕ ತಂಗಿ ಯಾರಾದ್ರೂ ಇದಾರ? ಅಕ್ಕನ ಇಬ್ರು ಇದಾರೆ. ಸೊ ಚಿಕ್ಕವ್ರು ತಪ್ಪು ಮಾಡಿದ್ರೆ ಓದೇ ಬೀಳೋದು ಯಾವತ್ತು ದೊಡ್ಡವ್ರಿಗೇನೆ. ಸೊ ಈ ತರ ಇವ್ರು ಮಾಡಿದಾಗೆಲ್ಲ ನಮ್ಗೆ ಬೀಳ್ತಾ ಇದೆ ಸರಿ ನಮ್ಮ ಅಮ್ಮನ ಕಡೆಯಿಂದ. ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾವ್ ಯಾವಾಗ್ಲೂ ಎಸ್ಕೇಪ್ ಆಫ್ ಇಂಡಿಯಾ ಆಗ್ತಿದ್ವಿ. ಅದಕ್ಕೆ ಅವರು ಎಸ್ಕೇಪ್ ಆಫ್ ಇಂಡಿಯಾನೇ. ಸೊ ಸಿಕ್ಕಾಕೋತಿದ್ವಿ ನಾವು. ಓಕೆ, ಐ ಅಂಡರ್ಸ್ಟ್ಯಾಂಡ್ ನಾವು. ಸರಿ, ಮಧ್ಯದಲ್ಲಿ ಇವಾಗ ಏನಾದ್ರು ಬೇರೆ ಮಾಡ್ಕೋಬೇಕಾ ಇಂಗ್ರೀಡಿಯೆಂಟ್ಸ್ ಅಲ್ಲಿ? ಫ್ರೈ ಮಾಡ್ಕೊಬೇಕು. ಏನ್ ಫ್ರೈ ಮಾಡ್ಕೊಳ್ಳೋಣ? ಎಲ್ಲಾ ಫ್ರೈ ಮಾಡ್ಕೊಬೇಕು. ಸೊ ಎಲ್ಲಾ ಫ್ರೈ ಮಾಡ್ಕೋಬೇಕಾ? ಕುಕ್ಕರ್ ಕೊಡ್ಲಾ? ನೀವು ಒಲೆ ಹಚ್ಚಿ ಮೇಡಮ್. ಬೆಂಕಿ ಹಚ್ಚೋಣ. ಓಕೆ, ಎಣ್ಣೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, 4 ಸ್ಪೂನ್ ಹಾಕ್ಬೇಕು. 4 ಸ್ಪೂನ್ಸ್. 1 2 3 4. ಪರ್ಫೆಕ್ಟ್. ಆಮೇಲೆ ತುಪ್ಪನಾ ತಗೊಳ್ಳಿ. ಇದು 4 ಸ್ಪೂನಾ? ಇಲ್ಲ, 2 ಸ್ಪೂನ್. ನೀವು ಡಯಟ್ ಮಾಡ್ತಿದ್ದೀರಂತೆ? ನೋ ಡಯಟಿಂಗ್. ಚೆನ್ನಾಗಿ ಓನ್ಲಿ ಡಯಟ್ ಇನ್ ನೌ, ನೋ ಡಯಟಿಂಗ್. ಓಕೆ, ಚಿಲ್ಲಿ ಪೇಸ್ಟ್ ಅನ್ನ, ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನ ಹಾಕ್ತಾ ಇದೀವಿ. 1.5 ಸ್ಪೂನ್ ಹಾಕ್ಬೇಕು. 1.5 ಸ್ಪೂನ್ಸ್. ನೆಕ್ಸ್ಟ್ ಗೋಡಂಬಿ ಪೇಸ್ಟ್ ಅಲ್ವಾ ಇದು? ಗೋಡಂಬಿ ಪೇಸ್ಟ್. 1 2. ಗೋಡಂಬಿ ಪೇಸ್ಟ್ ನೋಡಕ್ಕೆ ರುಚಿಯಾಗಿದೆ. ಯಮ್ ಯಮ್. ಇದಕ್ಕೆ ಸ್ವಲ್ಪ ತುಪ್ಪ ಬೆಲ್ಲ ಹಾಕೊಂಡು ತಿನ್ಬೋದು. ಮುಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು 1 ಸ್ಪೂನ್ ಸಾಕು. 1 ಟೇಬಲ್ ಸ್ಪೂನ್. ಓಕೆ, ಇಲ್ಲಿ ನಮ್ಮ ಮಸಾಲೆಗಳೆಲ್ಲ ಫ್ರೈ ಆಗ್ತಾ ಇದೆ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಎಸ್, ಚಿಕ್ಕ ವಯಸ್ಸಲ್ಲಿ ಆದ್ರೆ ತುಂಬಾ ಫ್ರೈ ಮಾಡಿದ್ದಾರೆ ನಮ್ಮ ಅನುಪಮ. ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದಾಗ ಸುಮಾರು ಒಳ್ಳೊಳ್ಳೆ ಮೆಮೊರೀಸು ಇರುತ್ತೆ. ಅದ್ರ ಜೊತೆಗೆ ಮನಸ್ಸಿಗೆ ನೋವಾಗೋ ಅಂತ ಮೆಮೊರೀಸ್ ಕೂಡ ಇರುತ್ತೆ. ಒಂದ್ ಹೊತ್ತು ಊಟಕ್ಕೆ ಕಷ್ಟಪಟ್ಟಿದ್ದೀರಾ ಆ ಟೈಮಲ್ಲಿ ಅಲ್ವಾ? ಗೊತ್ತಿಲ್ಲ, ಅಂದ್ರೆ ಕೆಲವು ಸಂದರ್ಭಗಳು ಮನುಷ್ಯನ ಜೀವನದಲ್ಲಿ ಬಂದ್ಬಿಡತ್ತೆ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದ್ವಿ, ಅಂದ್ರೆ ನಾಟ್ ವೆಲ್ ಸೆಟಲ್ಡ್ ಫ್ಯಾಮಿಲಿ, ಮಿಡ್ ಕ್ಲಾಸ್ ಆದ್ರೂ ಆ ದಿನದ ಮಟ್ಟಕ್ಕೆ ಏನೇನ್ ಬೇಕು ಅದೆಲ್ಲ ಇತ್ತು. ಲೈಫ್ ವಾಸ್ ಗೋಯಿಂಗ್ ವೆಲ್. ಆಮೇಲೆ ಆ ವಯಸ್ಸಲ್ಲಿ ಏನೂ ಗೊತ್ತೂ ಆಗ್ತಿರ್ಲಿಲ್ಲ ನಮ್ಗೆ. ಅಂಡ್ ಐ ವಾಸ್ ಸೋ ಇನ್ನೋಸೆಂಟ್. ಇವಾಗಿರೋಷ್ಟು ಎಲ್ಲ ಮಾತಾಡ್ತಾನೂ ಇರ್ಲಿಲ್ಲ. ಸಡನ್ ಆಗಿ ಒಂದ್ ಫೇಸ್ ಅಲ್ಲಿ ಕಷ್ಟ ಬಂತು. ಆಮೇಲೆ ಸ್ವಂತದವ್ರೇನೆ, ಅಮ್ಮನ ಕಡೆಯವರು ಸಾಲ ಕೊಟ್ಟಾದ್ಮೇಲೆ ಬಂದು ಮನೆ ಮುಂದೆ ಎಲ್ಲ ಕಿರ್ಚಾಡಕ್ ಶುರು ಮಾಡಿದಾಗ ನಂಬರ್ಗೂ ಬರ್ಬಾರ್ದು ಅಂತ ಅವ್ರ ಪಾಪ ಎಷ್ಟೇ ಮುಚ್ಚಿಟ್ರು, ಅದ್ ಕಂಟ್ರೋಲ್ ಮೀರ್ ಹೋದಾಗ ನಮಗ್ ಬಂದ್ಬಿಡ್ತಾ ಇತ್ತು ಆ ವಿಷಯಗಳು. ಐ ಥಿಂಕ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ಆಗ. ಇವಳಿಗಂತೂ ಏನು ಗೊತ್ತಾಗ್ತಿರ್ಲಿಲ್ಲ. ನಾನ್ 7th ಅಲ್ಲಿದ್ದೆ. ತಿನ್ನಕ್ಕೂ ಊಟಕ್ಕೆ ಇರ್ತಿರ್ಲಿಲ್ಲ, ಅಂದ್ರೆ ಲಿಟ್ರಲಿ ಏನೂ ಇರ್ಲಿಲ್ಲ. ಬಟ್ ಅಲ್ಲಿವರೆಗೂ ಆತರ ಹಸುವು ಆತರದ್ದೇನು ತೋರ್ಸಿರ್ಲಿಲ್ಲ ನಮ್ಮಮ್ಮ ನಮ್ಗೆ. ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಈರುಳ್ಳಿ ತರೋರು. ಈರುಳ್ಳಿ ತರೋರು ಅಂದ ತಕ್ಷಣ ಈರುಳ್ಳಿ ಜ್ಞಾಪಕ ಬಂತು. ಓಕೆ, ಸ್ವಲ್ಪ ಹಾಕೋಣ, ಇಟ್ಕೊಳ್ಳೋಣ? ಇಲ್ಲ, ಸಾಕಾ? ಏನಾಗ್ತಿತ್ತು ಅಂದ್ರೆ ಒಳಗೆ ಲಾಕ್, ಹೊರಗಡೆಯಿಂದ ಲಾಕ್ ಮಾಡಿಸಿ, ಪಕ್ಕದ ಮನೆಯವ್ರ ಕೈಲಿ ಬ್ಯಾಚುಲರ್ಸ್ ಇದ್ರು, ಅವ್ರ ಕಡೆಯಿಂದ ಲಾಕ್ ಮಾಡಿಸಿ ಮನೆಗೆ ಯಾರು ಮನೆ ಇಲ್ಲ ಅಂತ, ಯಾರು ಇಲ್ಲ ಅನ್ನೋ ತರ ಪೋಟ್ರೆ ಮಾಡ್ಕೊಂಡು ನಾನು ಅಮ್ಮ ಒಳಗೆ ಇರ್ತಾ ಇದ್ವಿ. ಕೆಲ್ಸ ಮುಗಿಸ್ಕೊಂಡ್ ಬರೋರು ಸಂಜೆ ಊಟಕ್ಕೆ ಏನ್ ಮಾಡೋರು ಅಂದ್ರೆ ಈರುಳ್ಳಿ ಕಟ್ ಮಾಡ್ಕೊಡೋರು. ಈರುಳ್ಳಿ ತಿಂದು ಅದಾದ್ಮೇಲೆ ಒಂದ್ ಚೊಂಬ್ ನೀರ್ ಕೊಡ್ತಾ ಇದ್ರು, ಕುಡ್ದ್ಬಿಟ್ ಮಲ್ಕೋ ಹಸುವು ಹೋಗತ್ತೆ ಅಂತ. ಲಿಟ್ರಲಿ ಅದು ತುಂಬಾ ದಿನ ಆಯ್ತು. ಅದೇ ಹೇಳಿದ್ದು, ಇದ್ರ ಬಗ್ಗೆ ಎಲ್ಲ ನಾವು ಸಿನಿಮಾ ಅಲ್ಲಿ ನೋಡ್ತೀವಿ, ಆವಾಗ್ಲೇ ನಮ್ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಅದ್ ನಿಜವಾಗ್ಲೂ ಟು ಹ್ಯಾವ್ ಗಾನ್ ಥ್ರೂ ಸಮಥಿಂಗ್ ಲೈಕ್ ದಟ್, ಹ್ಯಾಟ್ಸ್ ಆಫ್. ಇವಾಗ ನಿಮ್ ಲೈಫ್ ಇರಕ್ಕೂ ಆವಾಗ ಇದ್ದಿದ್ದಕ್ಕೂ ಗಾಡ್ ಬ್ಲೆಸ್ ಅಲ್ವಾ? ಪಲಾವ್ ಎಲೆ ಕೊಡು. ತೇಜಸ್ವಿನಿ ತುಂಬಾ ಚಿಕ್ಕವಳು ಅನ್ಸುತ್ತೆ, ಅವಳಿಗೆ ಏನು ಗೊತ್ತಾಗ್ತಿಲ್ಲ. 2nd ಸ್ಟ್ಯಾಂಡರ್ಡ್ ಅಲ್ವಾ? ನಮ್ಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಏನು ಗೊತ್ತಿಲ್ದಿರೋ ತರ ಯಾವ ಎಕ್ಸ್ಪೋಜರು ಇಲ್ದೆ ಬೆಳೆಸಿದ್ರು ಮನೇಲಿ. ಅವಳಿಗಂತೂ ಏನು ಅರ್ಥನೇ ಆಗ್ತಿರ್ಲಿಲ್ಲ.
ಲವಂಗ. ಸೊ ಇವಾಗ ಎಲ್ಲ ಡ್ರೈ ಮಸಾಲಾಸ್ ಹಾಕ್ಬೇಕು. ಪುಲಾವ್ ಎಲೆ ಹಾಕಿದ್ವಿ, ಲವಂಗ ಹಾಕ್ತಾ ಇದೀವಿ, 4 ಲವಂಗ. ಓಕೆ. ಚಕ್ಕೆ ಜಸ್ಟ್ ಒಂದು ಇದು ಚೂರು ಹೆಸರಿಗೆ. ಇದು ಒಂದು. ಏನ್ ಮೊಗ್ಗು ಅಂದ್ರೆ ಇದು? ಚಕ್ರ ಮೊಗ್ಗು. ಚಕ್ರ ಮೊಗ್ಗು. ಎಸ್. ಓಕೆ. ನೆಕ್ಸ್ಟ್ ಫ್ರೈ ಆಗಿರೋ ಬೆಳ್ಳುಳ್ಳಿ. ಇದು ಎಷ್ಟಾದ್ರೂ ಹಾಕೋಬಹುದೇನೋ. ಟೇಸ್ಟ್ ಚೆನ್ನಾಗಿರತ್ತಲ್ಲ ಬೆಳ್ಳುಳ್ಳಿ ಅಷ್ಟು. ಅದು ಕರ್ಮ್ ಕುರ್ಮ್ ಅಂತಿದ್ರೆ ಅಂತೂ. ಈಗೀಗ ಬೆಳ್ಳುಳ್ಳಿ ಮಿಕ್ಸ್ಚರ್ ಇಸ್ ಸೋ ಫೇಮಸ್. ಐ ನೋ, ಸೀರಿಯಸ್. ಬೆಳ್ಳುಳ್ಳಿ ಗೋಡಂಬಿ ಹಾಕ್ಬಿಟ್ಟು ಕೊಡ್ತಾರೆ. ಅಂಡ್ ಇದು ಎಷ್ಟು ಹೆಲ್ತ್ ಗೆ ಒಳ್ಳೇದು ಬೆಳ್ಳುಳ್ಳಿ. ಆಫ್ ಕೋರ್ಸ್, ಕರೆಕ್ಟ್. ನೆಕ್ಸ್ಟ್ ಪೌಡರ್ಸ್ ಎಲ್ಲ ಹಾಕೋಣ 1 by 1. ಅಚ್ಕಾರದ ಪುಡಿ. ನೆಕ್ಸ್ಟ್ ಅರ್ಶಿನ. ಓಕೆ. ಸುಮ್ಮನೆ ಒಂದು ಹೆಸರಿಗೆ, ಕಲರ್ಗೆ. ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಸ್ವಲ್ಪ. ಓಕೆ. ಜೀರಿಗೆ. ಗರಂ ಮಸಾಲ. ಬೇಸಿಕಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂದ್ರೆ ಏನೇನೆಲ್ಲ ಮಿಕ್ಕಿದ್ಯೋ ಅದನ್ನೆಲ್ಲ ಹಾಕ್ಬೇಕು ನಾವು. ಓಕೆ. ನೆಕ್ಸ್ಟ್ ಕರ್ಬೇವು, ಪುದೀನ ಅಂಡ್ ಕೊತ್ತಂಬರಿ ಸೊಪ್ಪು. ಸೊ ನನಗನ್ಸುತ್ತೆ ಉಪ್ಪು, ನಿಂಬೆ ಹಣ್ಣು ಬಿಟ್ಟು ಇನ್ ಎಲ್ಲ ಹಾಕಿದೀವಿ ನಾವು. ಇಲ್ಲ, ಮೊಸರು ಇದೆಯಲ್ಲ. ಓ, ಮೊಸರು ಅಂಡ್ ಫಿಶ್, ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ½ ಕಪ್ ಅಷ್ಟು ಹಾಕ್ಬೇಕು. ½ ಕಪ್. ಓಕೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ರುಚಿ ನೋಡಿದ್ರೆ ಗೊತ್ತಾಗತ್ತೆ ಸೂಪರ್ ಆಗಿದ್ಯಾ ಏನ್ ಕತೆ ಅಂತ. ಟೇಸ್ಟ್ ತಕ್ಕನಂಗೆ ಉಪ್ಪು. ಫಿಶ್ ಹಾಕ್ಬೇಕು. ಹಾಕೋಣ ಫಿಶ್. ಆಹಾ, ಎಷ್ಟು ಕೇರ್ಫುಲ್ ಆಗಿ ಇಡ್ಬೇಕು ನೋಡಿದ್ರ ಫಿಶ್ ಅನ್ನ. ಸೊ ಲೈಟ್ ಆಗಿ ಆ ಮಸಾಲಾನ್ ತಗೊಂಡು ಫಿಶ್ ಮೇಲೆ ಕವರ್ ಮಾಡ್ಬೇಕು. ಕವರ್ ಮಾಡ್ತಾ ಹೋಗಿದೀವಿ. ಐ ಥಿಂಕ್ ರೈಸ್ ಹಾಕ್ಬೋದು ಅನ್ಸುತ್ತೆ. ಹಾಕ್ಬೋದಾ? ಕಮ. ಎಷ್ಟು ನೀಟಾಗಿ ಆರ್ಗನೈಸ್ಡ್ ಆಗಿ 1 ಲೇಯರ್ ಆಫ್ ಫಿಶ್ ಕರಿ, 1 ಲೇಯರ್ ಆಫ್ ರೈಸ್, ಆ ತರ ಇರ್ಬೇಕು. ಇದನ್ನ ಇವಾಗ ಹಂಗೆ ಮುಚ್ಚಬೇಕಾ? ಮಿಕ್ಸ್ ಮಾಡಂಗಿಲ್ಲ? ಇಲ್ಲ, ಮಿಕ್ಸ್ ಮಾಡಬಾರ್ದು. ಓಕೆ. ಗೊತ್ತಿಲ್ಲದೆ ಸುಮಾರು ಜನರು ಅಡ್ಗೆ ಮನೆಗೆ ಹೋಗ್ಬಿಟ್ಟು ಸ್ನೀಕಿಯಾಗಿ ಅಡ್ಗೆ ಎಲ್ಲ ಮಾಡ್ತಾರೆ. ನಾವು ಅದೇ ಕೆಲಸ ಮಾಡೋದು. ಅದೇ ತರ ಅನುಪಮ ಗೊತ್ತಿಲ್ಲದೆ ಪ್ರತಿದಿನ 4 ಗಂಟೆಗೆ ಅಮ್ಮನ್ಗೂ ಹೇಳ್ದೆ ಎಲ್ಲೋ ಹೋಗ್ತಿದ್ರಿ. ಐ ಥಿಂಕ್ ಇದು ಫಸ್ಟ್ ಟೈಮ್ ನಾನು, ಐ ಮೀನ್ ಇಷ್ಟು ವಿಷಯಗಳನ್ನ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೋತಿರೋ. ಮಸ್ಟ್ ಬಿ ನನ್ನ ಕ್ಲೋಸ್ ಫ್ರೆಂಡ್ಸ್ಗೂ ಯಾವ ವಿಷಯಗಳು ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತೂ ಪ್ರಸ್ತಾಪನೂ ಆಗಿರ್ಲಿಲ್ಲ ಈ ತರದ್ ಒಂದು ಹೇಳಕ್ಕೆ. ನಾ ಹೇಳಿದ್ನಲ್ಲ 7th ಸ್ಟ್ಯಾಂಡರ್ಡ್ ಊಟಕ್ಕೂ ಇರ್ಲಿಲ್ಲ, ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕಾಗಿತ್ತು. ಸೊ ನಂಗೆ ಅಕ್ಕಪಕ್ಕ ಇರೋ ಹುಡುಗಿರೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಲ ಹೇಳೋರಲ್ಲ, ಅದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಹೋದ್ರೆ ಏನೋ ದುಡ್ಡು ಬಂದ್ರೆ ಅಮ್ಮನಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದು ನಮ್ಮ ಮನೆ ಕೆಳಗಡೆ ಒಂದು ಡೌನ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು. ಸುಮ್ನೆ ಕೇಳ್ಕೊಂಡ್ ಹೋದೆ ಅಷ್ಟೇ. ನಾನು ನಮ್ಮಂಗ್ ಹುಷಾರಿಲ್ಲ, ನಾವೇ ನೋಡ್ಕೋಬೇಕು, ನಂಗೆ ಮನೆ ಕೆಲಸ ಮಾಡಕ್ ಕೊಡಿ. ನಂಗೆ ಏನೂ ಗೊತ್ತಿಲ್ಲ, ಬಿಕಾಸ್ ಮನೇಲೂ ಏನು ಅಷ್ಟು ಮಾಡಿಸ್ತಿರ್ಲಿಲ್ಲ ನಮ್ಮ ಅಮ್ಮ. And you were very young also. Yeah, 7th standard. ಸೊ ಅದೆಲ್ಲ ಇವಾಗ ಗೊತ್ತಾಗ್ತಿದೆ ಅದು, ಬಟ್ ಅವಾಗೆಲ್ಲ ಹಂಗ ಅನ್ನಿಸ್ತಿರ್ಲಿಲ್ಲ. ಕಷ್ಟ ಏನಾದ್ರು ಮಾಡ್ಲೇಬೇಕು ಅಂತ, ಹೆಲ್ಪ್ ಮಾಡ್ಬೇಕು ಅಂತ. ಹೋಗ್ ಕೇಳ್ಕೊಂಡೆ. ಅವರು ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು. ಅದು ನಮ್ಮಂಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದಕ್ಕೆ ಪಾಪ ತಗೊಂಡ್ರು ಅನ್ಸತ್ ಅವ್ರನ್ನ. ಕಸ ಗುಡ್ಸಿ ನೆಲ ಒರೆಸ್ಬೇಕಾಗಿತ್ತು. ಒಂದ್ 1/2 hour ಕೆಲ್ಸ. 1/2 hour ಅದಾದ್ಮೇಲೆ ಏನಾದ್ರು ಚೆನ್ನಾಗಿ ಅಡಿಗೆ ಮಾಡ್ಕೊಡೋರು ಅಥವಾ ಇದ್ದಿದ್ದೋ ಬಿಸಿನೋ ಮಾಡಿ ಕೊಡೋರು. ಬಹುಶಃ ಆಗ್ಲೇ ಅನ್ಸತ್ ನಾನು ಆ ಒಂದ್ ಟೈಮ್ ಅಲ್ಲೇನೆ 1-2 ತಿಂಗಳು ಮಾಡ್ದೆ ಅನ್ಸತ್ತೆ. ಆಗ ಚೆನ್ನಾಗೆ ತಿಂತಾ ಇದ್ದೆ. ಬಟ್ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಇನ್ನು ಮೊದಲನೇ ತಿಂಗಳು ಪೇಮೆಂಟು ತಗೊಂಡ್ ಹೋಗಿರ್ಲಿಲ್ಲ ನಾನು. 150 ರೂಪಾಯಿ ಪೇಮೆಂಟ್ ಅದು. ನಾವ್ ಅಮ್ಮಂಗ್ ಡೌಟ್ ಬಂತು ಒಂದಿನ, ಎಲ್ ಹೋಗ್ತೀಯಾ, ಏನ್ ಮಾಡ್ತೀಯ, ಎಲ್ಲೋ ಹೋಗ್ತೀಯಾ, ಬರ್ತೀಯಾ, ಏನು ಪ್ರತಿದಿನ ಹೋಗ್ತದೆ. ಸ್ಕೂಲ್ ಹೋಗ್ತಿರ್ಲಿಲ್ವಲ್ಲ. ಅದಾದ್ಮೇಲೆ ಅಮ್ಮಂಗ್ ಗೊತ್ತಾಯ್ತು. ಅವರೇ ಬಂದ್ ಮಾತಾಡಿ ಅಲ್ಲಿಂದ ಬಿಡಿಸಿದ್ರು. ನೀ ಏನು ಮಾಡ್ಬೇಕಲ್ಲ, ನನ್ ಜೊತೆಗಿರು ಸಾಕು ಅಂತ. ಅದೇ ನೀವ್ ಹೇಳ್ದಂಗೆ ನಮ್ಮನೇಲೂ ನಾವು ಕೆಲಸ ಮಾಡಲ್ಲ. ಹಂಗಿರುವಾಗ ರಿಯಲಿ ಸ್ಟ್ರಗಲ್ಡ್ ಅನುಪಮ. ನೀವು ನಿಜವಾಗ್ಲೂ ತುಂಬಾ ಮಾಡಿದೀರಾ. ಇಲ್ಲ, ಆಕ್ಚುಲಿ ನಾನ್ ಮಾಡಿದೀನಿ ಅನ್ನೋದಕ್ಕಿಂತ ಅದೊಂದ್ ಸಂದರ್ಭ ಬಂದಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಥವಾ ಎಲ್ಲ ಈಸಿಯಾಗಿ ಹೋಗ್ತಾ ಇತ್ತು. ಕಷ್ಟದ ಬೆಲೆ ಗೊತ್ತಾಗ್ತಿಲ್ಲ ಅಥವಾ ದುಡ್ಡಿನ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಜನರು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಯಾಕೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು ಅಂತ ಒಂದು ಮುಜುಗರ. ಬಟ್ ಅನುಪಮ ಇಸ್ ಸಚ್ ಅನ್ ಇನ್ಸ್ಪಿರೇಷನ್. ಇವ್ರನ್ನ ನೋಡಿ ಎಷ್ಟು ಜನರು
ಏನೋ ಖುಷಿ ಪಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಅನುಪಮಾನ, ನಮ್ಮನೆ ಹುಡುಗಿನ, ಸೀರಿಯಲ್ ಆರ್ಟಿಸ್ಟ್ ಆ ಅನುಪಮಾನ ಅಂತ ಇವತ್ತು. ಇಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಇಂದ ಒಂದು ನೋವನ್ನೋದು ಇದ್ದೇ ಇರತ್ತೆ. ಬಟ್ ಅದನ್ನ ಅವ್ರು ಹೇಳ್ಕೊಳ್ಳೋರ್ಗೆ ಅಷ್ಟೇ. ಜನ ನೋಡೋರು ಅನ್ಕೋತಾರೆ ಇವ್ರು ಒಳ್ಳೆ ಫೇಮ್ ಇದೆ, ದುಡ್ಡಿದೆ, ಕಾರಲ್ಲಿ ಓಡಾಡ್ತಾರೆ. ಬಟ್ ಆ ಕಾರ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಕಷ್ಟಪಟ್ಟಿರ್ತೀವಿ, ಎಷ್ಟು ಕಣ್ಣೀರು, ಎಷ್ಟು ಎಕ್ಸಾಕ್ಟ್ಲಿ. ಪ್ರತಿದಿನ ಪೆಟ್ರೋಲ್ ಹಾಕ್ಸ್. ಇವಾಗ ಆರ್ಟಿಸ್ಟ್ ಆಗಿದ್ರು ಅಷ್ಟೇನೆ, ನಮ್ಮ ಹತ್ರ ದುಡ್ಡಿರುತ್ತೆ ಅನ್ನೋದು ಒಂದ್ ತಪ್ಪು ಕಲ್ಪನೆ. ಎಂಡ್ ಆಫ್ ದ ಮಂತ್ ನಮ್ಮ ಹತ್ರ ದುಡ್ಡೇ ಇರಲ್ಲ, ಪೆಟ್ರೋಲ್ ಹಾಕ್ಸಕ್ಕೂ ದುಡ್ಡಿರಲ್ಲ, ಅದು ಅವ್ರಿಗೆ ಗೊತ್ತಿರಲ್ಲ. ಬಟ್ ನಾವ್ ಅವ್ರ ಮುಂದೆ ಹಂಗ್ ತೋರ್ಸ್ಕೊಳಕ್ ಹೋಗಲ್ಲ. ಆರ್ಟಿಸ್ಟ್ಗಳು ನಾವು ಸೆಲೆಬ್ರಿಟಿಗಳ ತರನೇ ಇರ್ಬೇಕು. ಇದ್ರಷ್ಟು ಕಷ್ಟ ಇದೆಲ್ಲ ಅದಂತರ ಇದ್ದೂನು ತೋರ್ಸ್ಕೊಳಕ್ ಆಗದೆ ಇರುವಂತ ಕಷ್ಟ. ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. No, I feel so happy. ನಮ್ ಕಾಲಲ್ಲಿ ನಿಂತ್ಕೊಂಡು ನಾವು ದುಡಿತಾ ಇದೀವಿ, ನಮ್ಮನ್ನ ನಾವು ತಿಂತಾ ಇದೀವಿ. Yeah. ಅದನ್ನ ಓಪನ್ ಮಾಡೋಣ ಅಂಡ್ ಲೆಟ್ಸ್ ಶಿಫ್ಟ್ ಇಟ್. ಓ ವಾವ್, ಯುನೋ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಕುಕ್ಕಿಂಗ್ ಸ್ಟೈಲ್ ಇರುತ್ತೆ. ಸೊ ನಮ್ಮ ತೇಜಸ್ವಿನಿ ಅವರ ಸ್ಪೆಷಲ್ ಫಿಶ್ ಬಿರಿಯಾನಿ ಇದು. ಇದೇ ಭಯ ಆಗೋದೀಗ ಫಿಶ್ದು ಅಲ್ವಾ, ಒಡಿಯದೇ ಇರೋ ಹಾಗೆ. ಓಕೆ, ಇಲ್ಲಿಡ್ತೀನಿ ಕೇರ್ಫುಲ್ ಆಗಿ. ಆಹಾ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಡಿ. ಎಸ್, ಓಕೆ. ಸೊ ಫೈನಲ್ ಟಚಸ್ ಕೊಡಿ ತೇಜಸ್ವಿನಿ. ಸುಮ್ನೆ ಒಂದು ಫ್ರೆಶ್ ಲೈಮ್ ಅನ್ನ ಹಾಫ್ ಕಟ್ ಮಾಡಿ ಅಂಡ್ ಸ್ಕ್ವೀಸ್ ಮಾಡಿ. ಆಯ್ತಾ? ಹಾ. ಸೊ ದಿಸ್ ಈಸ್ ಅವರ್ ತೇಜಸ್ವಿನಿ ಅವರ ಸ್ಪೆಷಲ್ ಫಿಶ್ ಬಿರಿಯಾನಿ. ಇದನ್ನ ಹೇಗ್ ಮಾಡೋದು ಅಂತ ಇವಾಗ ಇಂಗ್ರೀಡಿಯೆಂಟ್ಸ್ ಅನ್ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೀವು ನೋಡ್ತೀರಂತೆ. ನಾವು ಇದನ್ನ ಡೈನಿಂಗ್ ಟೇಬಲ್ ತನಕ ಕರ್ಕೊಂಡು ಹೋಗ್ತಾ ಇದೀವಿ, ತಗೊಂಡು ಹೋಗ್ತಾ ಇಲ್ಲ, ಬನ್ನಿ ಕರ್ಕೊಂಡು ಹೋಗ್ತಾ ಇದೀವಿ. ಫಿಶ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸ್ಮತಿ ಅಕ್ಕಿ, ಎಣ್ಣೆ, ತುಪ್ಪ, ಹಸಿಮೆಣಸಿನಕಾಯಿ, ಗೋಡಂಬಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಅನಾನಸ್ ಹೂವು, ಅಚ್ಕಾರದ ಪುಡಿ, ಅರಶಿನ, ಏಲಕ್ಕಿ ಪುಡಿ, ಜೀರಿಗೆ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆಹಣ್ಣು, ಮೀನು ಅರ್ಧ ಕೆಜಿ. ಪಾತ್ರೆಗೆ ಬಾಸುಮತಿ ಅಕ್ಕಿ, ಅದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಅನ್ನವನ್ನು ಅರ್ಧ ಬೇಯಿಸ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಹಸಿಮೆಣಸಿನಕಾಯಿ, ಗೋಡಂಬಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪುಲಾವ್ ಎಲೆ, ಲವಂಗ, ಚಕ್ಕೆ, ಅನಾನಸ್ ಹೂವು ಹಾಕಿ ಫ್ರೈ ಆದ ಬಳಿಕ ಅಚ್ಕಾರದ ಪುಡಿ, ಅರಶಿನ, ಏಲಕ್ಕಿ ಪುಡಿ, ಜೀರಿಗೆ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಚ್ಛ ಮಾಡಿಕೊಂಡಿರುವ ಮೀನು, ಅರ್ಧ ಬೆಂದ ಅನ್ನ ಹಾಕಿ ಕಲಸಿ 1 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಬಳಿಕ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಫಿಶ್ ಬಿರಿಯಾನಿ. ಇದೇನಿದು? ಒಂದ್ ಕೈಯಲ್ಲಿ ಫೋರ್ಕು, ಇನ್ನೊಂದ್ ಕೈಯಲ್ಲಿ ಸ್ಪೂನು. ಇವತ್ತಿನ ಸ್ಟಾರ್ ಸವಿರುಚಿಯ ಪಟಾಕಿ ಟಿಪ್ ಅಲ್ಲಿ ಫೋರ್ಕು ಸ್ಪೂನ್ ನ ಈ ತರ ಕ್ಲೋಸ್ ಮಾಡಿಟ್ರೆ ಊಟ ಮುಗೀತು, ಐ ಆಮ್ ಫುಲ್ ಅಂತ ಅರ್ಥ. ಇದನ್ನ ಸೈಡ್ ಅಲ್ಲಿ ಇಟ್ರೆ ಶುರು ಮಾಡ್ರಪ್ಪ ಅಂತ ಅರ್ಥ. ಶುರು ಮಾಡೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಇದು ನಮ್ಮ ಅಕ್ಕ ಅಲಿಯಾಸ್ ಅನುಪಮ, ಅಲಿಯಾಸ್ ಭೂಮಿಕಾ, ಅಲಿಯಾಸ್ ದೇವಿಕಾ. ಸಾಕಮ್ಮ ಹೆಸರು? ಸಾಕಾಗಿದೆ. ಅದೇ, ಅಂಡ್ ಒನ್ ಅಂಡ್ ಓನ್ಲಿ ತೇಜಸ್ವಿನಿ. ಸೊ ತೇಜಸ್ವಿನಿ ತಗೊಳ್ಳಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ ನಾವು ರೆಡಿ ಆಗಿದ್ದೀವಿ. ದ ಫಿಶ್ ಬಿರಿಯಾನಿ. ಕೈಯಾರೆ ಬಡಿಸ್ತಿದ್ದಾರೆ. ಅದು ಸುಳ್ಳು, ಸ್ಪೂನ್ ಬಡಿಸ್ತಿರೋದು. ಹೌದು ಹೌದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್, ವೆರಿ ನೈಸ್. ಫಸ್ಟ್ ಟೈಮ್ ಫಿಶ್ ಟೇಸ್ಟ್ ಮಾಡ್ತಾ ಇದೀರಾ? ಇಷ್ಟ ಆಗ್ತಿದ್ಯಾ? ಅದಕ್ಕೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ಟೆ. ಫಸ್ಟ್ ಟೈಮ್ ಕುಕಿಂಗ್ ಬರೋಣ. ಮನೆ ಬಿಟ್ಟು ಎಸ್ಕೇಪ್ ಆಫ್ ಇಂಡಿಯಾ ಅಂತ ಓಡ್ ಹೋಗೋ ತರ ಒಂದು ಎಕ್ಸ್ಪೀರಿಯನ್ಸ್ ಅಂತೆ. ಅಯ್ಯೋ, ಇವತ್ತು ಎಷ್ಟೆಷ್ಟು ವಿಷಯಗಳು ಬರ್ತಿದೆ. ಪ್ಲೀಸ್ ಟೆಲ್ ಅಸ್. ಅವರ್ ಫ್ರೆಂಡ್ ಒಬ್ರು ಈ ಹಪ್ಳ ಹೊತ್ತಾ ಇದ್ರು. ಅದೇ ಹೆಂಗಂದ್ರೆ ಅದು ಹಿಟ್ಟು ತಗೊಂಡ್ ಬರ್ತಾ ಇದ್ರು, ಅದನ್ನ ನೀಟಾಗಿ ಮಿದ್ದು ಎಲ್ಲ ಮಾಡಿ ಹಪ್ಳ ಹೊತ್ತಿ ಅದನ್ನ ಒಣಗಿಸಿ ಹೋಗಿ ಹಾಕೋದು. ಸೊ ಅದನ್ನ ಕಲ್ತ್ಕೊಂಡ್ರ ನೀವು? ಕಲಿಯಕ್ಕೆ ಅಂತ ಹೋದೆ, ಬಟ್ ನನಗೆ ಗೊತ್ತಿಲ್ಲ, ನನಗೆ ಅದು ಆಗ್ಲಿಲ್ಲ ಮಾಡಕ್. ನನಗೆ ಏನಿತ್ತು ಪ್ಲಾನ್ ಅಂದ್ರೆ ಸ್ವಲ್ಪ ದಿನ ಕಲ್ತ್ಕೊಂಡ್ಬಿಟ್ಟು ಫ್ರೀ ಆಗಿ ಆಮೇಲೆ ನಾನೇ ಸಪರೇಟ್ ಆಗಿ ಹೋಗಿ ಹಿಟ್ಟೆಲ್ಲ ತಗೊಂಡ್ ಮನೇಲಿ ಬತ್ತಿ ಅದೆಲ್ಲ ಮಾಡೋಣ, ಹೆಲ್ಪ್ ಮಾಡೋಣ ಅನ್ನೋದೊಂದು. ಅನುಪಮ ಹಪ್ಳ ಬಿಸ್ನೆಸ್ ಶುರು ಮಾಡೋಣ. ಬಟ್ ಅಲ್ಲೇನೋ ಒಂದು ವಿಷಯ ಆಗಿ ಅದ್ ಬೇರೆ ತರನೇ ಆಗೋಯ್ತು ಸ್ಟೋರಿ. ಅದಾದ್ಮೇಲೆ ಏನಾಯ್ತು, ನನ್ಗೆ ಮನೇಲಿ ಭಯ ಆಯ್ತು. ಮನೇಲಿ ನಮ್ಮಮ್ಮ ಎಲ್ ಹೊಡಿತಾರೋ ಅಂತ ಹೇಳಿ ಫಸ್ಟ್ ಟೈಮು ಮನೆ ಬಿಟ್ಟು ಓಡ್ ಹೋಗಿದ್ದು.
ಹೌದಾ? ನನ್ನ ಹತ್ರ ದುಡ್ಡಿಲ್ಲ ಏನಿಲ್ಲ, ಅದೇ ಫ್ರೆಂಡ್ ಹತ್ರ 10 ರೂಪಾಯಿ ಇಸ್ಕೊಂಡು ಬಸ್ ಚಾರ್ಜ್ ಅಜ್ಜಿ ಮನೆಗೆ ಅಷ್ಟೇ ಆಗ್ತಿದ್ದು. ಸೊ ಅಜ್ಜಿ ಮನೆಗೆ ಹೋದೆ, ಬ್ಯಾಟ್ರಾಂಪುರದಲ್ಲಿ ಇದ್ದಿದ್ದು ಅಜ್ಜಿ. ಅಜ್ಜಿ ಮನೆಗೆ ಹೋಗಿ ಇಲ್ಲ ನನ್ಗೆ ರಜಾ ಇದೆ ಅಮ್ಮನೆ ಕಳ್ಸಿಯಾರೆ ಅಂತ ಸುಳ್ಳು ಹೇಳ್ದೆ. ಸೊ ದಟ್ ಅವ್ರು ಫೋನ್ ಮಾಡಿದೆ, ನಿಂದ ಅವಾಗ ಇಲ್ಲಿ ಮೊಬೈಲ್ ಎಲ್ಲ ಏನು ಇರ್ಲಿಲ್ಲ. ಸೊ ಕಾಲ್ ಮಾಡಲ್ಲ ಅನ್ನೋ ಒಂದು ಗ್ಯಾರಂಟಿಲ್ ನಾ ಹೋದೆ. ಒಂದ್ ವಾರ ಪಾಪ ಈ ಕಡೆ ಅಪ್ಪ ಅಮ್ಮ ಎಲ್ಲಾ ಹುಡುಕಿ ಎಲ್ಲಾ ಮಾಡಿದ್ರೆ ಎಲ್ಲೂ ಸಿಕ್ಕಿಲ್ಲ. ನನಗ್ ಒಂದಿನ ತಡಿಯಕ್ಕಾಗ್ದೆ ನಾನೇ ಕೆಳಗಡೆ ಕಾಯಿನ್ ಬೂತಿತ್ತು ನಮ್ಮ ಮನೆ ಕೆಳಗೆ, ಅಲ್ಲಿ ಫೋನ್ ಮಾಡ್ಬಿಟ್ಟು ಅಪ್ಪನ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ನಾನು ಇಲ್ಲಿದ್ದೀನಿ ಅಜ್ಜಿ ಮನೇಲಿ ಅಂತ ಹೇಳ್ದೆ. ಅಷ್ಟರಲ್ಲಿ ಅಜ್ಜಿ ಅತ್ತೆಗೆ ಹೇಳಿ ಅವ್ರಿಗೆಲ್ಲರಿಗೂ ವಿಷಯ ಗೊತ್ತಾಗಿ ಬಂದು ಬುದ್ಧಿ ಹೇಳಿ ಕರ್ಕೊಂಡ್ ಹೋಗಿದ್ರು. ಫಸ್ಟ್ ಟೈಮ್ ಮನೆಯಿಂದ ಓಡ್ ಹೋಗಿದ್ದೇನೆ, ಭಯ ಆಗಿ ಹೊಡಿತಾರೆ ಅಂತ. ಲೈಫಲ್ಲಿ ಎಷ್ಟೊಂದು ಆಸೆಗಳಿರುತ್ತೆ, ಎಸ್ಪೆಷಲಿ ಈ ಬಣ್ಣದ ಲೋಕ, ಬಣ್ಣದ ಬದುಕು. ನಾನೊಂದ್ ಸಿನಿಮಾ ಸೆಲೆಬ್ರಿಟಿ ಆಗ್ಬೇಕು, ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡು ಜನಗಳು ಬರ್ತಾರೆ. ಬಟ್ ನಮ್ಮ ಅನುಪಮ ಹಾಗಲ್ಲ, 100 ರೂಪಾಯಿಗೋಸ್ಕರ ಬಣ್ಣದ ಬದುಕಿನಲ್ಲಿ ಕಾಲಿಟ್ರು. ನನ್ ಫಸ್ಟ್ ಸಿನಿಮಾ ಬಂದು ಲಂಕೇಶ್ ಪತ್ರಿಕೆ ಅಂತ, ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದು ದರ್ಶನ್ ಅವ್ರ ಜೊತೆಗೆ. ಹೌದಾ? ಓಕೆ. ಯಾರು ಹೇಳಿದ್ರು ಇನ್ಫ್ಯಾಕ್ಟ್ ನಂಬಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಸೀನ್ ಇದೆ, ಒಂದು ಬ್ಲೂ ಕಲರ್ ಚೂಡಿದಾರ್ ಹಾಕೊಂಡು ಒಂದ್ ಪೆಕ್ ತರ ಹುಡುಗಿ ವೀಲ್ ಚೇರ್ ಮೇಲೆ ಕೂತಿರತ್ತೆ, ಅದು ನಾನೇ. ಇನ್ನೊಂದ್ಸರ್ತಿ ಏನಾದ್ರು ನೋಡಿದ್ರೆ ನೀಟಾಗಿ ನೋಡಿ, ಅದ್ ನಾನೇ. ಐ ವಿಲ್ ವಾಚ್ ಇಟ್. ಸೊ 3 ದಿನ ಶೂಟಿಂಗ್ ಇತ್ತು, ಒಂದೇ ಸೀನ್ ಇದ್ದಿದ್ದು. 3 ದಿನ ಶೂಟಿಂಗ್ ಇತ್ತು, ಪರ್ ಡೇ 100 ರೂಪೀಸ್ ಕೊಡ್ತಾ ಇದ್ರು. ಅಂಡ್ ಅವ್ರು ನನ್ನ ಮೇಲಿಂದ ಬಿದ್ದಿದ ತಕ್ಷಣ ಎತ್ಕೊಂಡ್ರೆ ಒಂಥರ ಹೀರೋಯಿನ್ ಫೀಲಿಂಗ್ ನಂಗೆ ಆಗ್ಲಿಲ್ಲ. ಸಿನಿಮಾದ ಬಟ್ ಇಂಟ್ರೆಸ್ಟ್ ಇದ್ದು ನಾನು ಆಕ್ಟ್ ಮಾಡ್ಬೇಕು, ಬರ್ಲಿಲ್ಲ. ಸಮಯ ಸಂದರ್ಭ ಅದು ಪುಷ್ ಮಾಡ್ತು, ಗೊತ್ತಿಲ್ಲ. ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಡೆಸ್ಟಿನಿ ಇಲ್ಲೇ ಇತ್ತು ಅನ್ಸತ್ತೆ, ಅನ್ನೋದ್ ಋಣ ಇಲ್ಲೇ ಇತ್ತು ಅನ್ಸತ್ತೆ. ಇಲ್ಲಿ ಬಂದು ಫೈನಲಿ ನಿಂತ್ಕೊಂಡಿದೀನಿ. ಒನ್ ಲಾಸ್ಟ್ ಪೀಸ್ ಆಫ್ ಫಿಶ್ ತಿನ್ಬೇಡ? ಎಸ್. ಹ್ಯಾಂಡ್ ಇಸ್ ಆಲ್ಸೋ ಫುಲ್. ಬನ್ನಿ ವಾಶ್ ಮಾಡ್ಕೊಳ್ಳಿ. ದಿ ಹೆಲ್ದಿಯಸ್ಟ್ ಫುಡ್ ಇನ್ ದಿಸ್ ಪ್ಲಾನೆಟ್ ಯಾವುದು ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಇಟ್ಸ್ ದ ಫಿಶ್. ಫಿಶ್ ಅಲ್ಲಿ ವೈಟಮಿನ್ ಡಿ ಇದೆ, ಒಮೆಗಾ ಫ್ಯಾಟಿ ಆಸಿಡ್ ಇದೆ. ಫಿಶ್ ತಿಂದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಫಿಶ್ ತಿಂದ್ರೆ ಡಯಾಬಿಟೀಸ್ ಬರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ದೇಶದ ಬಿಗ್ಗೆಸ್ಟ್ ಕಿಲ್ಲರ್ ಹಾರ್ಟ್ ಅಟ್ಯಾಕ್ ಬರೋಲ್ಲ ಫಿಶ್ ತಿಂದ್ರೆ. ಗೊತ್ತಿತ್ತಾ? ಇವತ್ತು ಗೊತ್ತಾಯ್ತು ನಿಮ್ಗೆ ಸ್ಟಾರ್ ಸವಿರುಚಿಯಲ್ಲಿ. ಅಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಛೋಟಾ ಪ್ಯಾಕೆಟ್, ದಟ್ ಇಸ್ ತೇಜಸ್ವಿನಿ. ಅದ್ಭುತವಾದ ಫಿಶ್ ಬಿರಿಯಾನಿಯನ್ನ ಮಾಡಿ ಏನಮ್ಮ. ತೇಜಸ್ವಿನಿ ಇಷ್ಟ ಆಯ್ತಾ? ಖುಷಿ ಆಯ್ತು, ಇಲ್ಲಿ ಬಂದು ನಮ್ಮ ಅಕ್ಕನ ಜೊತೆ ಬಂದಿದ್ ಖುಷಿ ಆಯ್ತು. ಆಮೇಲೆ ಫಿಶ್ ಬಿರಿಯಾನಿ ಮಾಡಿದೆ, ನೀವೆಲ್ಲ ಟೇಸ್ಟ್ ಮಾಡಿದ್ರಿ, ನನಗೆ ತುಂಬಾ ಖುಷಿ ಆಯ್ತು. ಇವಾಗ ತೇಜಸ್ವಿನಿ ಟಾಟಾ ಬೈ ಬೈ ಸಿ ಅಂತ ಹೇಳಬೇಕು. ಮೋರ್ ಮಾತುಕತೆ ನಿಮ್ ಜೊತೆ ಮಾಡೋಣ. ಬಟ್ ತೇಜು, ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಬಿ. ದಿಸ್ ವೇ ಬಾ. ನಾಳಿನ ಎಪಿಸೋಡ್ ಅಲ್ಲಿ ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಅನುಪಮ ಮತ್ತೆ ಈ ಹುಡುಗಿ. ಎಸ್, ಹುಡುಗಿ. ಇನ್ಫ್ಯಾಕ್ಟ್ ಇವಾಗ ಇವರನ್ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ನೋಡ್ತಾ ಇದೀರಾ. ಅನುಪಮ ಮತ್ತೆ ಈ ಹುಡುಗಿ ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಬ್ಯಾಕ್ ಡಾನ್ಸರ್ಸ್ ಆಗಿದ್ರು. ಸೊ ಯಾರು ಬರ್ತಿರಬಹುದು ಕಾತುರದಿಂದ ವೇಟ್ ಮಾಡ್ತಿರಂತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಅನುಪಮ, ಆಸ್ ನೋನ್ ಆಸ್ ಅಕ್ಕ. ಅಕ್ಕ ಟಾಟಾ ಬೈ ಬೈ ಸಿ ಹೇಳೋಣ ಬಾಕ. ಬಾಯ್ ಬಾಯ್.